ತುಲಾ ರಾಶಿಯವರೇ, ನೀವು ಸಮತೋಲನದ ಸಂಕೇತ. ಆದರೆ ಈ ಯುಗಾದಿ ನಿಮ್ಮ ಸಮತೋಲನವನ್ನು ಪರೀಕ್ಷಿಸಬಹುದು. ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕೇ ಬದಲಿಸಬಹುದು. ಹಣ, ಪ್ರೀತಿ, ಉದ್ಯೋಗ ಎಲ್ಲದರಲ್ಲೂ ಹೊಸ ತಿರುವು ಸಿಗಬಹುದೇ? ಈ 2026 ನಿಮ್ಮ ಜೀವನದ ನಿರ್ಣಾಯಕ ಅಧ್ಯಾಯ ಆಗಬಹುದು. ಹೌದು, ಯುಗಾದಿ 2026 ತುಲಾ ರಾಶಿಯವರಿಗೆ ಹೇಗಿರಲಿದೆ? ಉದ್ಯೋಗ, ವ್ಯಾಪಾರ, ಹಣಕಾಸು, ಪ್ರೀತಿ, ವಿವಾಹ, ಆರೋಗ್ಯ ಮತ್ತು ಕುಟುಂಬ ಜೀವನದ ಸಂಪೂರ್ಣ ವರ್ಷದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವೃತ್ತಿಪರವಾಗಿ ಹೇಳಲಿದ್ದೇನೆ. ಈ ವರ್ಷ ತುಲಾ ರಾಶಿಗೆ ಯಾವ ತಿಂಗಳಲ್ಲಿ ಯೋಗ ಬರಲಿದೆ? ಯಾವ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು? ಸಮತೋಲನದ ರಾಶಿಯಾದ ನಿಮಗೆ ಈ ವರ್ಷ ಜೀವನದ ಮಹತ್ವದ ನಿರ್ಧಾರಗಳ ವರ್ಷವಾಗಬಹುದು. ಹಾಗಾಗಿ ಪೂರ್ಣ ವಿಡಿಯೋ ನೋಡಿ ನಿಮ್ಮ ಜೀವನದ ದಿಕ್ಕು ತಿಳಿದುಕೊಳ್ಳಿ. ಯುಗಾದಿ ಎಂದರೆ ಹೊಸ ಅಧ್ಯಾಯ. ತುಲಾ ರಾಶಿ ಎಂದರೆ ಸಮತೋಲನ, ನ್ಯಾಯ, ಸೌಂದರ್ಯ ಮತ್ತು ಶಾಂತಿಯ ಸಂಕೇತ. ಈ ವರ್ಷ ನಿಮ್ಮ ಜೀವನದಲ್ಲಿ 2 ಪದಗಳು ಮುಖ್ಯವಾಗುತ್ತವೆ: ನಿರ್ಧಾರ ಮತ್ತು ಧೈರ್ಯ. ಇದುವರೆಗೆ ನೀವು ಇತರರಿಗೆ ತಾಳ್ಮೆಯಿಂದ ನಡೆದುಕೊಂಡಿದ್ದೀರಿ. ಈ ವರ್ಷ ನಿಮ್ಮ ಸ್ವಂತ ಕನಸುಗಳಿಗಾಗಿ ನಿಲ್ಲುವ ಸಮಯ ಬಂದಿದೆ. ಹಾಗಾಗಿ ನೀವು ಯಾವುದೇ ವಿಷಯವನ್ನು ನಿರ್ಧಾರ ಮಾಡುವ ಮೊದಲು ನೀವು ಒಂದು ಕ್ಷಣ ಯೋಚಿಸಿ ಧೈರ್ಯದಿಂದ ಮುನ್ನುಗ್ಗಿ ನೀವು ನಿರ್ಧಾರ ಮಾಡಬೇಕು. ಯುಗಾದಿಯಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಧಾನವಾದ ಏರಿಕೆಯನ್ನು ನೀವು ಕಾಣಬಹುದು. ಹಾಗಾಗಿ ನಿರ್ಧಾರ ಮತ್ತು ಧೈರ್ಯದಿಂದ ನೀವು ಮುನ್ನುಗ್ಗಬೇಕು. ನಿಮಗೆ ಯಶಸ್ಸು ಖಂಡಿತ ಅಂತ ಹೇಳ್ತೇನೆ. ಇನ್ನು ಉದ್ಯೋಗ ಮತ್ತು ವೃತ್ತಿ. ಈ ವರ್ಷ ಹೊಸ ಪಾಲುದಾರಿಕೆ ನಿಮಗೆ ಅವಕಾಶ ಸಿಗುತ್ತದೆ. ಎಲ್ಲಾದರೂ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಸಿಗಬಹುದು, ಅಥವಾ ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನೀವು ಜಾಯಿನ್ ಆಗಬಹುದು. ಈ ಥರ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗಬಹುದು. ಹಾಗಾಗಿ ಬಿಸ್ನೆಸ್ನಲ್ಲಿ ಇರುವವರಿಗೆ ಇದು ಒಳ್ಳೆಯ ಅವಕಾಶ. ಹಾಗೆ ನಿಮಗೆ ತಂಡದ ನಾಯಕತ್ವ ಚಾನ್ಸ್ ಸಿಗುತ್ತದೆ. ಅಂದರೆ ನೀವೇ ಟೀಮ್ ಮೆಂಬರ್ ಆಗಿ ಅಲ್ಲ, ಟೀಮ್ ಲೀಡರ್ ಆಗಿ ಇರುವಂತಹ ಸ್ಥಾನ ನಿಮಗೆ ಸಿಗುತ್ತದೆ. ಅಂದರೆ ನಿಮಗೆ ಪ್ರಮೋಷನ್ ಸಿಗಬಹುದು. ಯಾರ್ಯಾರು ಮೆಂಬರ್ ಆಗಿದ್ದೀರೋ ಅವ್ರಿಗೆ ಟೀಮ್ ಲೀಡರ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಅವರ ಮುಂದಿನ ಹುದ್ದೆಗೆ ಅವರು ಪ್ರಮೋಷನ್ ಸಿಗಬಹುದು. ಆ ಟೀಮ್ನ ಅವರು ಲೀಡ್ ಮಾಡಬಹುದು ಅಂತ ಹೇಳ್ತೇನೆ. ಇದರಿಂದ ಪ್ರಮೋಷನ್ ಸಿಗುವ ಸಾಧ್ಯತೆ ಬಹಳ ಹೆಚ್ಚು. ಇದರ ಅರ್ಥ ಏನಂದರೆ ನಿಮ್ಮ ಉದ್ಯೋಗದಲ್ಲಿ, ಕೆರಿಯರ್ನಲ್ಲಿ ನಿಮಗೆ ಪ್ರಗತಿ ಇದೆ. ಈ ಸತಿ ನಿಮ್ಮ ಗ್ರಾಫ್ ಮೇಲೋಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನೀವು ಜೂನ್ ಆಗಸ್ಟ್ ಅವಧಿಯಲ್ಲಿ ನಿಮಗೆ ದೊಡ್ಡ ಅವಕಾಶ ಸಿಗುತ್ತದೆ. ಆ ಸಮಯದಲ್ಲಿ ಬರುವಂಥ ಅವಕಾಶಗಳನ್ನು ನೀವು ಬಿಡಬಾರ್ದು. ಒಂದು ಸ್ವಲ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಕಚೇರಿಯಲ್ಲಿ ರಾಜಕೀಯ ಪರಿಸ್ಥಿತಿ ಸಿಗಬಹುದು. ಅಂದರೆ ಇಂಟರ್ನಲ್ ಪಾಲಿಟಿಕ್ಸ್ ಬರುವಂಥ ಸಾಧ್ಯತೆ ಇದೆ. ಇದರಿಂದ ನೀವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು. ಯಾಕಂದರೆ ತುಲಾ ರಾಶಿಯವರಾದರೆ ನೀವು ಬಹಳ ನ್ಯಾಯಪ್ರಿಯರು. ನ್ಯಾಯ ಅಂತ ಬಂದರೆ ನೀವು ಯಾರನ್ನೂ ನೋಡೋದಿಲ್ಲ, ನೀವು ಮೊದಲು ನಿಂತ್ಕೋತೀರ. ಹಾಗಾಗಿ ಕೆಲವೊಮ್ಮೆ ಸ್ಪಷ್ಟ ನಿರ್ಧಾರ ನೀವು ತೆಗೆದುಕೊಳ್ಳಬೇಕು. ನೀವು ವಿಳಂಬ ಮಾಡಬಾರದು. ಹಾಗೆ ಈ ವರ್ಷ ನೀವು ಎಷ್ಟು ತ್ವರಿತ ನಿರ್ಧಾರ ಮಾಡ್ತೀರೋ ಅಷ್ಟು ನಿಮಗೆ ಗೆಲುವು ಬೇಗ ಸಿಗುತ್ತೆ. ಅಂದರೆ ಏನಾದರೂ ಒಂದು ವಿಷಯ ಬಂತು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬ ಹೊತ್ತು ನೀವು ತೊಗೊಂಡಷ್ಟು ನಿಮಗೆ ಗೆಲುವು ಲೇಟ್ ಆಗುತ್ತೆ. ಒಂದು ಸ್ವಲ್ಪ ಬೇಗ ಡಿಸೈಡ್ ಮಾಡಿದ್ರೆ ನಿಮ್ಮ ಗೆಲುವು ತುಂಬ ಹತ್ರ ಆಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ, ಬಿಸ್ನೆಸ್ ಮಾಡೋರಿಗೆ ನಾವೇನು ಹೇಳ್ಬೋದು ಅಂತ ಅಂದರೆ, ನಿಮಗೆ ಹೊಸ ಒಪ್ಪಂದಗಳು ಸಿಗುತ್ತದೆ. ವಿಶೇಷವಾಗಿ ಯಾರ್ಯಾರು ಆನ್ಲೈನ್ನಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ, ಅಂದರೆ ಅಡ್ವರ್ಟೈಸ್ಮೆಂಟು, ಡೆವಲಪ್ಮೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರಿಗೆ ಹೊಸ ಹೊಸ ಒಪ್ಪಂದಗಳು, ಹೊಸ ಹೊಸ ಆಪರ್ಚುನಿಟೀಸು, ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುವಂತಹ ಸಾಧ್ಯತೆಗಳು ತುಂಬ ಕಾಣಬಹುದು ನಾವು ಈ ವರ್ಷದಲ್ಲಿ. ಇನ್ನು ಹಣಕಾಸು ಮತ್ತು ಸಂಪತ್ತಲ್ಲಿ ನೋಡೋದಾದರೆ, ಯುಗಾದಿ ನಂತರ ಹಣಕಾಸಿನಲ್ಲಿ ಏನೇನಾಗ್ಬೋದು ಅಂದರೆ, ನಿಮಗೆ ಒಂದು ಸ್ಥಿರ ಆದಾಯ ಸಿಗುತ್ತದೆ. ಅಂದರೆ ಒಂದು ಫಿಕ್ಸ್ಡ್ ಸ್ಯಾಲರಿ, ಓಕೆನಾ? ಪ್ರತಿ ತಿಂಗಳು ಇಷ್ಟು ಫಿಕ್ಸ್ಡ್ ಬರುತ್ತಪ್ಪ ನನಗೆ ಸ್ಯಾಲ್ರಿ ಅಂತ ನೀವು ಯೋಚನೆ ಮಾಡ್ಬೋದು. ಇಷ್ಟು ನೀವು ಮ್ಯಾನೇಜ್ ಮಾಡ್ಬೋದು. ಇಷ್ಟು ನಿಮಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ನಿಮ್ಮ ಖರ್ಚುಗಳಿಗೆ ತಕ್ಕಂತೆ ನೀವು ಪ್ಲ್ಯಾನ್ ಮಾಡ್ಬೋದು. ಹಾಗೆ ಹೆಚ್ಚುವರಿ ಪಾರ್ಟ್ ಟೈಮ್ ಲಾಭ ಸಿಗುತ್ತದೆ. ನಿಮಗೆ ಹೆಚ್ಚು ಕೆಲಸ ಬರೋದ್ರಿಂದ ಹೆಚ್ಚು ನಿಮಗೆ ದುಡ್ಡು ಬರುತ್ತೆ.
ಯಾವುದಾದ್ರೂ ಹೊಸ ಸೋರ್ಸ್ ದುಡ್ಡು ನಿಮಗೆ ಬರಬಹುದು. ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಅವಕಾಶ ನಿಮಗೆ ಸಿಗಬಹುದು. ಇದರಿಂದ ನೀವು ಹೆಚ್ಚು ದುಡ್ಡು ಕಲೆಕ್ಟ್ ಆಗ್ತಿರೋದ್ರಿಂದ ಹೊಸ ಹೂಡಿಕೆ ಬಗ್ಗೆ ಯೋಚನೆ ಮಾಡ್ತೀರಾ. ಎಲ್ಲಾದರೂ ಒಂದು ಕಡೆ ಸೈಟ್ ತೊಗೊಳೋಣ, ಫ್ಲ್ಯಾಟ್ ತೊಗೊಳೋಣ, ಹೊಸ ಮನೆ ತೊಗೋಬೋದು ನೀವು. ಈ ಥರ ನೀವು ದುಡ್ಡು ಇನ್ವೆಸ್ಟ್ ಎಲ್ಲಿ ಮಾಡೋದು ಅಂತ ನೀವು ಯೋಚನೆ ಮಾಡ್ತೀರಾ. ಆದರೆ ನೀವು ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಖರ್ಚಿನ ಬಗ್ಗೆ ನೀವು ಯೋಚನೆ ಮಾಡಬೇಕು. ಈ ಥರ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಸಾಲವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಸಾಲ ತಗೊಳ್ಳುವಾಗ ನೀವು ಬಹಳ ಹುಷಾರಾಗಿ ನೀವು ಯೋಚನೆ ಮಾಡಬೇಕು. ಹಾಗೆ ಡಿಸೆಂಬರ್ ವೇಳೆಗೆ ನೀವು ಹಣಕಾಸು ಸಮತೋಲನ ಬರುತ್ತದೆ. ನಿಮಗೆ ಡಿಸೆಂಬರ್ ಒಳಗೆ ನಿಮಗೆ ಹಣಕಾಸಿನಲ್ಲಿ ಒಂಥರ ಸಮತೋಲನ ಸಿಗುತ್ತದೆ. ಓಕೆ, ಹಾಗಾಗಿ ನೀವು ಖರ್ಚು ಮತ್ತು ಉಳಿತಾಯದ ಸಮತೋಲನ ಕಾಯ್ದುಕೊಳ್ಬೇಕು. ಖರ್ಚು ಜಾಸ್ತಿ ಆಗುವಂಥ ಚಾನ್ಸಸ್ಸೂ ಇದೆ, ಆದಾಯನೂ ಜಾಸ್ತಿ ಬರ್ತಾ ಇದೆ. ಓಕೆ, ಇವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ನ ನೀವು ತಂದ್ಕೊಳ್ಬೇಕು. ಆವಾಗ ನಿಮಗೆ ಲೈಫ್ ಚೆನ್ನಾಗಾಗುತ್ತೆ, ತುಂಬ ಸ್ಟ್ರೆಸ್ ಇಲ್ದಂಗೆ ಲೈಫ್ ಮುಂದೆ ಹೋಗುತ್ತೆ. ಇನ್ನು ಪ್ರೀತಿ ಮತ್ತು ವಿವಾಹ. ತುಲಾ ರಾಶಿಯವರು ಪ್ರೀತಿಯಲ್ಲಿ ಸತ್ಯನಿಷ್ಠರು. ಅವರು ಬಹಳ ಸತ್ಯವಂತರು. ಅವರು ಪ್ರೀತಿಸ್ತಾ ಇದ್ದರೆ ಆ ಹುಡುಗಿ ಅಥವಾ ಹುಡುಗನಿಗೆ ತುಂಬ ಲಾಯಲ್ ಆಗೇ ಇರ್ತಾರೆ. ಗಂಡ ಹೆಂಡತಿಯಷ್ಟು ಅಷ್ಟೇ ಅವರು ತುಂಬ ಲಾಯಲ್ ಆಗೇ ಇರ್ತಾರೆ ಅವರ ಪಾರ್ಟ್ನರ್ಗೆ. ಹಾಗಾಗಿ ಈ ವರ್ಷ ಹಳೆಯ ಗೊಂದಲಗಳಿಗೆ ಪರಿಹಾರ. ಏನಾದರೂ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ನಿಮಗೆ ಪರಿಹಾರ ಕೊಡುತ್ತದೆ. ಪರಿಹಾರ ಕಂಡುಕೊಳ್ಳುವ ಸಮಯ. ಹೊಸ ಸಂಬಂಧ ಆರಂಭವಾಗಬಹುದು. ಯಾರ್ಯಾರು ಸಿಂಗಲ್ ಇರ್ತಿರೋ ಅವ್ರಿಗೆ ಹೊಸ ಸಂಬಂಧ ಯಾವುದಾದ್ರೂ ಬರಬಹುದು. ಹಾಗಾಗಿ ನೀವು ವಿವಾಹ ಯೋಗ, ಮ್ಯಾರೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವರ್ಷ ಅಕ್ಟೋಬರ್ ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಸಿಂಗಲ್ ಇದ್ದವರಿಗೆ ಜುಲೈ ನವಂಬರ್ ಅವಧಿ ತುಂಬ ವಿಶೇಷವಾಗಿದೆ. ಆವಾಗಲೇ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ವಿವಾಹಿತರಿಗೆ ಸಂಬಂಧಗಳಲ್ಲಿ ಸಂವಹನ ಅತ್ಯಂತ ಮುಖ್ಯ. ಕಮ್ಯುನಿಕೇಷನ್ ಪಾರ್ಟ್ನರ್ಸ್ ಮಧ್ಯ, ಹಸ್ಬೆಂಡ್ ವೈಫ್ ಮಧ್ಯ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು. ನಿಮ್ಮ ಎಲ್ಲ ಸಮಸ್ಯೆ ಮಾತುಕತೆ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದು ಬಹಳ ಇಂಪಾರ್ಟೆಂಟು, ಹಾಗೆ ಬಹಳ ಮುಖ್ಯವಾಗಿರುವಂಥ ವಿಷಯ. ಯಾಕಂದರೆ ನಮ್ಮ ಕಮ್ಯುನಿಕೇಷನ್ನೇ ಸಂಬಂಧಗಳನ್ನು ನಿಂತಿದೆ. ಹಾಗಾಗಿ ಒಂದು ಮಾತು ನೀವು ತಪ್ಪಿದರೆ ಸಮಸ್ಯೆ ಆಗಬಹುದು. ಒಂದು ಸಿಹಿ ಮಾತು ಹೇಳಿದರೆ ನಿಮಗೆ ಸಂತೋಷ ಸಿಗಬಹುದು. ನಮ್ಮ ಮಾತಲ್ಲಿ ಸಿಹಿ ಇದ್ದರೆ ನಿಮಗೆ ಸಂತೋಷ ಸಿಗುತ್ತೆ. ನಮ್ಮ ಮಾತಲ್ಲಿ ಕಹಿ ಇದ್ದರೆ ಕಹಿ ಬರುತ್ತೆ. ಹಾಗಾಗಿ ಸಂಬಂಧ ಹಾಳಾಗ್ಬೋದು. ಹಾಗಾಗಿ ಒಳ್ಳೇದು ಮಾತಾಡಿ, ಸಿಹಿಯಾಗಿ ಮಾತಾಡಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಸಂತೋಷದ ಕಾರ್ಯಕ್ರಮ ಬರುತ್ತದೆ. ಭಾಳಷ್ಟು ಫಂಕ್ಷನ್ಸ್ ಬರ್ಬೋದು, ನಿಮ್ಮನೆಲ್ಲ ಫಂಕ್ಷನ್ ಆಗ್ಬೋದು. ಹಾಗಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ನೀವೇನಾದ್ರು ಮನೆ ಬದಲಾಯಿಸುವಂತಹ ಯೋಗ ಇರುವಂಥ ಚಾನ್ಸ್ ಇದೆ. ಈ ಮನೆ ಸರಿ ಇಲ್ಲ ಅಂತ ಇನ್ನೊಂದು ಮನೆಗೆ ಹೋಗ್ಬೋದು, ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬಹುದು. ಈ ಎಲ್ಲ ವಿಷಯಗಳು ಇದೆ. ಹಾಗೆ ಹಿರಿಯರಿಂದ ನೀವು ಆಶೀರ್ವಾದ ಸಿಗುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ಎಲ್ಲವನ್ನು ಕಾಪಾಡ್ತಾ ಇದೆ. ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಆದರೆ ಕೆಲವೊಮ್ಮೆ ನೀವು ಎಲ್ಲರಿಗೂ ಸಂತೋಷ ಕೊಡಲು ಪ್ರಯತ್ನಿಸಿದಾಗ ನಿಮ್ಮ ಮನಸ್ಸನ್ನು ಕಡೆಗಣಿಸಬಹುದು. ನೀವು ಎಲ್ಲರನ್ನು ಖುಷಿಪಡಿಸೋಕ್ಕೋಗಿ ನಿಮಗೆ ಏನು ಬೇಕು ಅನ್ನೋದನ್ನೇ ನೀವು ಮರ್ತೋಗ್ತೀರಾ. ಹಾಗಾಗಿ ಈ ವರ್ಷ ನಿಮ್ಮ ಭಾವನೆಗಳಿಗೆ ಮೌಲ್ಯ ನೀಡಿ. ನಿಮಗೆ ಏನು ಬೇಕು, ನಿಮಗೆ ಏನು ಖುಷಿ ಕೊಡುತ್ತೆ ಅನ್ನೋದು ಒಂದು ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು. ಫಸ್ಟು ನಾವು ಪ್ರಯಾರಿಟಿ ಕೊಟ್ಟರೆ, ನಾವು ಖುಷಿಯಾಗಿದ್ದರೆ ನಾವು ಬೇರೆಯವ್ರನ್ನ ಖುಷಿಯಾಗಿ ಇಟ್ಕೊಳ್ಬಹುದು. ಇನ್ನು ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಈ ವರ್ಷ ಒಂದು ಸ್ವಲ್ಪ ಚರ್ಮ ಸಮಸ್ಯೆ ಸಾಧ್ಯತೆ ಇದೆ. ಅಂದರೆ ಸ್ಕಿನ್ ಇನ್ಫೆಕ್ಷನ್ನು, ಸ್ಕಿನ್ ಅಲರ್ಜಿ, ಈ ಸ್ಕಿನ್ ರಿಲೇಟೆಡ್ ಏನಾದರೂ ನಿಮಗೆ ತೊಂದರೆ ಕೊಡಬಹುದು. ಹಾಗೆ ನಿದ್ರೆ ಕೊರತೆ ಕಾಡಬಹುದು. ಯಾವುದೋ ಕೆಲಸ ಇದೆ ಅಂತ ತಲೆಯಲ್ಲಿ ಕೊರಿತಾ ಇದ್ದರೆ ನಿದ್ದೆ ಬರೋದಿಲ್ಲ. ಹೀಗೆ ನಿಮಗೆ ನಿದ್ರೆ ಕೊರತೆ ಕಾಣಿಸುತ್ತೆ. ನಿದ್ರೆ ಕೊರತೆ ಆದಾಗ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ, ಒತ್ತಡ ಬರುತ್ತೆ. ಹಾಗಾಗಿ ಈ 3 ಬಗ್ಗೆ ನೀವು ಯೋಚನೆ ಮಾಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ದಿನ ಯೋಗ ಪ್ರಾಕ್ಟೀಸ್ ಮಾಡಿ, ವ್ಯಾಯಾಮ ಮಾಡಿ, ಧ್ಯಾನವನ್ನು ಮಾಡಿ. ಧ್ಯಾನ ಇದ್ದಷ್ಟು ಪೀಸ್ ಇರುತ್ತೆ, ಪ್ರಶಾಂತತೆ ಇರುತ್ತೆ. ನಮಗೆ ಪ್ರಶಾಂತತೆ ಇದ್ದರೆ ನಾವೇನು ಮಾಡ್ಬೋದು, ಒಳ್ಳೆ ನಿರ್ಧಾರ ತೆಗೆದುಕೊಳ್ಬೋದು. ಒಂದು ಸಣ್ಣ ವಾಕಿಂಗ್ ಅಂತ ಹೋದ್ರೂ ಸಾಕು, ನಮಗೆ ಎಲ್ಲೋ ಒಂದು ಕಡೆ ನಮಗೆ ಹೆಲ್ತ್ಗೆ ಬೆನಿಫಿಟ್ ಬರುತ್ತೆ. ಹಾಗಾಗಿ ನಿಮ್ಮ ಮಾನಸಿಕ ಶಾಂತಿ ನಿಮಗೆ ಬಹಳ ಮುಖ್ಯ. ನೀವು ಮನಸ್ಸಿನಲ್ಲಿ ಶಾಂತವಾಗಿದ್ದರೆ ಅದೇ ನಿಮಗೆ ಶಕ್ತಿಯಾಗಿ ಇರುತ್ತೆ.
ಓಕೆ, ಇನ್ನು ಈ ವರ್ಷದ ಮಹಾಸೂಚನೆ ಏನಪ್ಪ ಅಂತ ಅಂದರೆ ತುಲಾರಾಶಿಯವರಿಗೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ಸಮತೋಲನದ ಪರೀಕ್ಷೆ ಆಗಬಹುದು. ನೀವೇನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಪ್ರೊಫೆಷ್ನಲ್ಲು, ಪರ್ಸ್ನಲ್ಲು ಅಥವಾ ಇನ್ನೇನೋ, ಅದರ ಪರೀಕ್ಷೆಯನ್ನು ದೇವರು ಓಡ್ತಾನೆ ಈ ವರ್ಷ ನಿಮಗೆ. ಆದರೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮಗೆ ವೃತ್ತಿಯಲ್ಲಿ ಏರಿಕೆ ಕಾಣಬಹುದು. ನಿಮಗೆ ಕೆರಿಯರಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಹಣಕಾಸಿನಲ್ಲಿ ಸ್ಥಿರತೆ, ಹಣಕಾಸಿನಲ್ಲಿ ತೊಂದರೆ ಇರೋರಿಗೆ ಅದು ಬಗೆಹರಿಯುತ್ತೆ, ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ. ಹಾಗೆ ನೀವು ಪ್ರೀತಿಸ್ತಾ ಇರೋರನ್ನ ನೀವು ಮದುವೆ ಆಗ್ಬೋದು ಅಥವಾ ಮದುವೆ ಆಗಿರೋರು ಖುಷಿಯಾಗಿರ್ಬೋದು, ಪ್ರೀತಿಯಲ್ಲಿ ಸಂತೋಷ ಸಿಗುತ್ತದೆ. ಹಾಗಾಗಿ ಈ ವರ್ಷ ನೀವು ಈ 3 ಪದಗಳನ್ನು ನೆನ್ಪಿಟ್ಕೊಳ್ಬೇಕು. ಒಂದು ಧೈರ್ಯ, ಇನ್ನೊಂದು ನಿರ್ಧಾರ, ಇನ್ನೊಂದು ಸಮತೋಲನ. ಈ 3 ಬಹಳ ಮುಖ್ಯ. ನೀವು ಧೈರ್ಯದಿಂದ ಬೇಗ ಒಂದು ಸ್ವಲ್ಪ ನಿರ್ಧಾರ ಮಾಡಿದ್ರೆ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತದೆ. ಹಾಗಾಗಿ ತುಲಾರಾಶಿಯವರೇ, ಈ ಯುಗಾದಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿದೆ. ನಿಮ್ಮ ರಾಶಿ ತುಲಾ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತುಲಾ ಎಂದು ಟೈಪ್ ಮಾಡಿ. ಈ ವಿಡಿಯೋ ಉಪಯುಕ್ತವಾಗಿದ್ದಾರೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಹೊಸ ವರ್ಷ, ಹೊಸ ಅವಕಾಶ, ಹೊಸ ಜೀವನ ನಿಮ್ಮದಾಗಲಿ. ಜೈ ತುಲಾರಾಶಿ. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಖಂಡಿತ ಭೇಟಿಯಾಗೋಣ. ಧನ್ಯವಾದಗಳು.